ಓಂ ಶಾಂತಿ. ಇವತ್ತಿನ ವಿಷಯ ಆಗಿದೆ. आज का विषय है ಭಾವನಾತ್ಮಕ ಪೀಡಾ. ಅಂದ್ರೆ ಭಾವನಾತ್ಮಕ ಪೀಡೆಗಳು ಅಂದ್ರೆ ತೊಂದರೆಗಳು, ನೋವುಗಳು, ಅಂದ್ರೆ ಭಾವನೆಯಲ್ಲಿ ಇರೋದು ನೋವುಗಳು ಅಂತ ಹೇಳಬಹುದು. भावनात्मक पीड़ा की स्थिति में आपके पास दो विकल्प होते, या तो समस्या का सामना किया जाए अथवा ना किया जाए. समस्या के प्रति क्रियाशील रहने का अर्थ है कि आप इसका सामना कर रहे हैं. समस्या से पायलन भागने का अर्थ है कि आप सामना नहीं कर रहे हैं. इन दोनों में महान अंतर है. ಭಾವನಾತ್ಮಕ ನೋವುಗಳು, ಪೀಡೆಗಳು, ಆ ಸ್ಥಿತಿಯಲ್ಲಿ ನಿಮ್ಮ ಹತ್ರ ಎರಡೇ ವಿಕಲ್ಪಗಳಿರುತ್ತೆ. ಅಂದ್ರೆ ಎರಡೇ ದಾರಿ ಇರುತ್ತೆ. ಆ ಸಮಸ್ಯೆಗೆ ನೀವು ಹೆದರ್ಸೋದಾ ಇಲ್ಲ ಅಂದ್ರೆ ಬಿಡೋದ. ಸಮಸ್ಯೆ ಪ್ರತಿ ನೀವು ಸಮಸ್ಯೆದಲ್ಲಿನೂ ಸಹ ಮುಂದುವರಿತಾ ಇದ್ದೀರಾ. ಅದರದ ಅರ್ಥ ಏನು? ನೀವು ಆ ಸಮಸ್ಯೆಗೆ ಹೆದರಿಸ್ತಾ ಇದ್ದೀರಾ. ಸಮಸ್ಯೆದಲ್ಲಿ ಎಲ್ಲನ ನಿಂತ್ಕೊಂಡಿದ್ದೀರಾ, ಸಮಸ್ಯೆದಿಂದ ದೂರ ಹೋಗ್ತಾ ಇದ್ದೀರಾ. ಇದರದ ಅರ್ಥ ಆಗಿದೆ ನೀವು ಸಮಸ್ಯೆಗೆ ಹೆದರಿಸ್ತಾ ಇಲ್ಲ. ಈ ಎರಡರಲ್ಲಿ महान व्यत्यास ಇದೆ. समस्या के प्रति क्रियाशील रहने का मन से वही संबंध है जो पाचन क्रिया का अमावस्या से संबंध है. ಅಂದ್ರೆ ಸಮಸ್ಯೆ ಪ್ರತಿ ನಾವು ಮುಂದುವರಿತಾ ಇದ್ದೀರಿ. ಇದರಿಂದ ಏನು ಸಂಬಂಧ ಇದೆ ಅಂದ್ರೆ, ಹೇಗೆ ರೀತಿ ನಮ್ಮ ಶರೀರದಲ್ಲಿ ಜೀರ್ಣಕ್ರಿಯೆ ಇದೆಯಲ್ಲ, ಶರೀರದಲ್ಲಿ ಜೀರ್ಣಕ್ರಿಯೆ ಮತ್ತು ಜಠರ ಜೊತೆಯಲ್ಲಿ ಸಂಬಂಧ ಇರುತ್ತೆ. यदि आपका पाचन तंत्र किन्हीं विशेष खाद्य पदार्थों को पचा नहीं रहा है तो आपको उसका सेवन बंद करना होगा, अन्यथा आप बीमार पड़ जाएंगे. उसी प्रकार यदि आप स्वयं को किसी स्थिति से निपटने में असमर्थ पाते हो तो उस स्थिति को सहन करते हुए वहीं बैठे मत रहिए. बिल्कुल वही. ಅಂದ್ರೆ ಅರ್ಥ ಏನು ಅಂದ್ರೆ, ಹೇಗೆ ರೀತಿ ಒಂದು ವೇಳೆ ನಿಮ್ಮ ಜೀರ್ಣಕ್ರಿಯೆ ಯಾವ್ದಾದ್ರೂ ವಿಶೇಷವಾದ ಊಟ ತಿಂಡಿ ಖಾದ್ಯ ಪದಾರ್ಥಗೆ ಜೀರ್ಣ ಮಾಡಕೊಳ್ಳಕ್ ಆಗ್ತಾ ಇಲ್ಲ ಅಂದ್ರೆ ನೀವು ಅದನ್ನ ತಿನ್ನೋದು ಬಂದ್ ಮಾಡ್ಬಿಡ್ತೀರ. ಅದನ್ನ ತಿನ್ನೋದಿಲ್ಲ, ಸೇವನ ಮಾಡೋದಿಲ್ಲ. ಇಲ್ಲ ಅಂದ್ರೆ ನಿಮ್ಗೆ ಇನ್ನೂ ಕಾಯಿಲೆ ಜಾಸ್ತಿ ಆಗುತ್ತೆ. ಕಾಯಿಲೆಯಾಗಿ ನೀವು ರೆಸ್ಟ್ ಮಾಡ್ಬೇಕಾಗಿದ್ದು ಬಿದ್ದು ಬಿಡ್ತೀರಾ. ಅದೇ ತರ ಒಂದು ವೇಳೆ ನೀವು ನಿಮ್ಮ ಸ್ಥಿತಿಗೆ ಯಾವ್ದಾದ್ರೂ ಪರಿಸ್ಥಿತಿಯಲ್ಲಿ ನಿಮ್ಮ ಸ್ಥಿತಿಗೆ ಹೆದರ್ಸಕ್ ಆಗ್ತಾ ಇಲ್ಲ, ಆ ಪರಿಸ್ಥಿತಿಗೆ ಹೆದರ್ಸಕ್ ಆಗ್ತಾ ಇಲ್ಲ, ನೀವು ಅಸಮರ್ಥರಾಗಿದ್ದೀರಾ. ಆ ಸ್ಥಿತಿಯಲ್ಲಿ ಸಹನೆ ಮಾಡಿಕೊಂಡು ಅಲ್ಲೇ ಕೂತ್ಕೋಬೇಡ್ರಿ. ಪೂರ್ತಿ ಅದೇ ತರಾನೇ ಉಸಿ ವಕ್ತ ನಿಮಿತ್ ಭಾವ್ ಸೆ ಕುಚ್ ಕಹ ದೇನಾ ಬೆಹತರ್ ಹೈ. ಆ ಸಮಯದಲ್ಲಿ ನಿಮಿತ್ತ ಭಾವನೆಯಿಂದ ನಮ್ಮ ಮನಸ್ಸಿನ ಮಾತವನ್ನ ಆರಾಮದಿಂದ ಶಾಂತದಿಂದ ನಮ್ಮ ಮನಸ್ಸಿನ ಮಾತವನ್ನ ಅನ್ನೀರಿಗೆ ಹೇಳ್ಬಿಡೋದು, ಹಂಚ್ಕೊಂಡ್ಬಿಡೋದೇ ಒಳ್ಳೇದೇ. ಯಾಕೆಂದ್ರೆ ಅದು ಒಳಗಡೆ ಇದ್ರೆ, ಒಳಗಡೆನೆ ಕೊರಗ್ತಾ ಇದ್ರೆ, ಒಳಗಡೆ ಚಿಂತನೆ ಮಾಡ್ಕೊಂಡಿದ್ರೆ ಏನಾಗುತ್ತೆ? ಅದು ಜೀರ್ಣ ಆಗೋದಿಲ್ಲ. ಆದ್ರೂ ನಮ್ಮ ಮನಸ್ಸು ವೀಕ್ ಆಗ್ತಾ ಇರುತ್ತೆ. ಅದಕ್ಕೆ ಆ ಸಮಯದಲ್ಲಿ ಏನ್ ಮಾಡ್ಬೇಕು? ನಮ್ಮ ಮನಸ್ಸಿನ ಭಾವನೆ ನೀವು ಅನ್ನೀರಿಗೆ ಹಂಚ್ಕೊಂಡ್ಬಿಟ್ರೆ ಅದು ಒಳ್ಳೇದೇನೆ. यदि आप में बातों को अंदर रखने की आदत होगी तो यह आपके मन को स्वस्थ नहीं बनाएगा. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಮಾತುಗಳು ಬಚ್ಚಿಟ್ಕೊಳ್ಳೋದು, ಒಳಗಡೆ ಇಟ್ಕೊಳ್ಳೋದು, ಕೊರಗೋದು ಅಭ್ಯಾಸ ಇದ್ರೆ ಏನಾಗುತ್ತೆ? ನಿಮ್ಮ ಮನಸ್ಸಿಗೆ ಸ್ವಚ್ಛವಾಗಿ ಇರಕ್ಕೆ ಬಿಡೋದಿಲ್ಲ. ನಿಮ್ಮ ಮನಸ್ಸಿಗೆ ಶಕ್ತಿಶಾಲಿ ಆಗಕ್ಕೆ ಬಿಡೋದಿಲ್ಲ ಈ ಮಾತುಗಳು. जो आप अंदर रखेंगे तो वह पचेगा नहीं और दूसरों को यह स्पष्ट मालूम पड़ेगा कि आप समस्याग्रस्त है. ಮತ್ತೆ ನೀವು ಆ ಮಾತಿಗೆ ಒಳಗಡೆ ಇಟ್ಕೊಂಡ್ರೆ ಅದು ಜೀರ್ಣ ಆಗೋದಿಲ್ಲ, ಚಿಂತೆ ನಡೆಯುತ್ತೆ, ಬಾಡ್ ಹೋಗಿರೋದು ಫೇಸ್ ಆಗಿರುತ್ತೆ, ಮುಖ ಆಗುತ್ತೆ. ಮತ್ತೆ ಅನ್ಯರಿಗೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರು ಯಾವ್ದಾದ್ರೂ ಒಂದು ಸಮಸ್ಯೆಗೆ ಒಳಗಾಗಿದ್ದಾರೆ. यदि आप दूसरे लोगों के बारे में कुछ अधिक चिंतन करते रहेंगे
तो इससे समस्या का सामना करने की हमारी योग्यता कम हो जाएगी। इससे मन के पाचन तंत्र में भी समस्या उत्पन्न होती है। मन का खटास हटाने वाली सबसे अच्छी चीज है गहरी रूहानी पढ़ाई। ಒಂದು ವೇಳೆ ನೀವು ಅನ್ಯರ ಬಗ್ಗೆ ಬೇರೆಯವ್ರ ಬಗ್ಗೆ ಬಹಳ ಜಾಸ್ತಿ ಚಿಂತನೆ ಮಾಡ್ತಾ ಇದ್ರೆ ವ್ಯರ್ಥ ಆಲೋಚನೆ ಕೆಟ್ಟ ಆಲೋಚನೆ ಅಂತ ಹೇಳ್ತಾರೆ. ಇದು ಬೇರೆಯವ್ರ ಬಗ್ಗೆ ಮಾಡೋದು ಪರಚಿಂತನೆ ಅಂತ ಹೇಳ್ತಾರೆ. ಜಾಸ್ತಿ ಮಾಡ್ತಾ ಇದ್ರೆ ಇದರಿಂದ ಸಮಸ್ಯೆಗೆ ಹೆದರಿಸುವ ಶಕ್ತಿ ಯೋಗ್ಯತೆಗಳು ನಮ್ಗೆ ಕೊರತೆ ಆಗುತ್ತೆ. ಅದನ್ನ ಮನಸ್ಸಿನ ಬಲ ಕಡಿಮೆ ಆಗಿದ್ರೆ ಆ ಸಮಸ್ಯೆಗೆ ಯಾವ್ದಾದ್ರು ಒಂದು ಸಮಸ್ಯೆಗೆ ಹೆದರಿಸುವ ಶಕ್ತಿ ನಮ್ಮಿಂದ ಹೊರಟೋಗಿರುತ್ತೆ, ಕಡಿಮೆ ಆಗುತ್ತೆ. ಇದರಿಂದ ಮನಸ್ಸಿನ ಜೀರ್ಣತಂತ್ರ ಅಂದ್ರೆ ಅಳವಡಿಸ್ಕೊಳ್ಳೋದು ಶಕ್ತಿದಲ್ಲಿ ಸಮಸ್ಯೆಗಳು ಉದ್ಭವ ಆಗುತ್ತೆ. ಅಳವಡಿಸ್ಕೊಳಕ್ ಆಗೋದಿಲ್ಲ, ಎಷ್ಟು ಅಳವಡಿಸ್ಕೋಬೇಕಾಗಿರತ್ತೆ ಅಷ್ಟು. ಮತ್ತೆ ಮನಸ್ಸಲ್ಲಿ ಇರೋದು ವೀಕ್ನೆಸ್ಗಳು ಹೇಳ್ಬೋದು, ಇಲ್ಲ ಅಂದ್ರೆ ಅವಗುಣಗಳು ಹೇಳ್ಬೋದು. ಇದು ನಾವು ಓಡಿಸೋದು ಎಲ್ಲಕ್ಕಿಂತ ಒಳ್ಳೆ ಸಾಧನವಾಗಿದೆ ಆತ್ಮಚಿಂತನೆ. ಆಳವಾದದು ಆತ್ಮಚಿಂತನೆ ಮತ್ತು ಆಳವಾದದು ಆತ್ಮಿಕ ವಿದ್ಯೆಗಳು ಅಂದ್ರೆ ಜ್ಞಾನಗಳು, ಪರಮಾತ್ಮನ ಮಹಾವಾಕ್ಯಗಳು ಅಂತ. इसके साथ साथ आत्म चेतना का निमित्त अभ्यास मन की गहराई तक जाकर भावनात्मक पीड़ा को जड़ से नष्ट कर देता है। इससे भावना शुद्ध और परिष्कृत होती है और अतः आप रूपांतरित हो जाते हैं. ಇದರದ ಅರ್ಥ ಏನು ಅಂದ್ರೆ ಇದ್ರ ಜೊತೆಲಿ ಆತ್ಮಚೇತನದ ನಿಮಿತ್ತ ಅಭ್ಯಾಸ ಮನಸ್ಸಿಗೆ ಏನ್ ಮಾಡುತ್ತೆ, ಶಕ್ತಿಶಾಲಿ ಮಾಡುತ್ತೆ. ಮನಸ್ಸಿನ ಆಳವಾದ ಸ್ಥಿತಿಗೆ ಮತ್ತೆ ಹೊಸ ಚೇತನ ನಮ್ಗೆ ರೂಪಿಸುತ್ತೆ. ಮತ್ತು ಭಾವನಾತ್ಮಕ ತೊಂದರೆಗಳು ಇದೆಯಲ್ಲ, ನಮ್ಮ ಮನಸ್ಸಲ್ಲಿ ತೊಂದರೆಗಳು, ಭಾವನೆಯಲ್ಲಿ ತೊಂದರೆಗಳು, ಕಷ್ಟಗಳು, ಅದೆಲ್ಲ ನಷ್ಟ ಆಗುತ್ತೆ. ಮತ್ತೆ ಇದರಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತೆ, ಭಾವನೆಗಳು ಶುದ್ಧವಾಗುತ್ತೆ ಮತ್ತು ಹೊಸ ಆಲೋಚನೆಗಳು ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮ್ಮ ಮುಖನೂ ಸಹ, ನಿಮ್ಮ ಆಂತರಿಕ ಮನಸ್ಸನ್ನು ಸಹ, ನಿಮ್ಮ ಮುಖನೂ ಸಹ ಮತ್ತೆ ಹೊಸದಾಗಿ ಅರ್ಲಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಖುಷಿಯಾಗಿ ನಿಮ್ಮ ಫೇಸ್ ಆಗುತ್ತೆ ಅಂತ ಅರ್ಥ. ಇದರದ ಅರ್ಥ ಭಾವನಾತ್ಮಕ ರೀತಿಯಿಂದ ಇದರದ ಅರ್ಥ ಇದೆ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಇರೋದು ಮಾತಿಗೆ ನಾವು ಏನ್ ಮಾಡಬೇಕು, ಒಳಗಡೆ ಚಿಂತನೆ ಮಾಡಿ ಕೊರಿಯೋದಲ್ಲ, ಇನ್ನೊಬ್ಬರಿಗೆ ಹಂಚ್ಕೊಳ್ಳೋದು. ಇನ್ನೊಬ್ಬರಿಗೆ ಹಂಚಿದ್ರೆ ಏನಾಗುತ್ತೆ, ಅವ್ರ ಹತ್ರ ಈ ಪರಿಸ್ಥಿತಿಯ ಸಮಾಧಾನ ಇರುತ್ತೆ. ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ಳೋದು ಹೆಚ್ಚಿಗಲ್ಲ, ಪರಿಸ್ಥಿತಿಯಿಂದ ಹೊರಗಡೆ ಬರೋದು ಹೆಚ್ಚಿಗೆ ಇದೆ. ಆ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು ಅಂದ್ರೆ ಇನ್ನೊಬ್ಬರಿಗೆ ಹಂಚಬೇಕು. ಈ ಪ್ರಪಂಚದಲ್ಲಿ ಮನುಷ್ಯ ಆತ್ಮರಿಗೆ ಹಂಚಿದ್ರೆ ಅಂತೂ ಅವ್ರ ಹತ್ರ ಪರಿಸ್ಥಿತಿಯ ಸಮಾಧಾನ ಅಂತೂ ಇಲ್ಲ. ಆದ್ರೂ ಪರಮಾತ್ಮನಿಗೆ ಹಂಚಿದ್ರೆ ಪರಮಾತ್ಮನ ಮಹಾವಾಕ್ಯ ಮತ್ತು ನಮ್ಮ ಆತ್ಮ ಚಿಂತನೆ, ಆತ್ಮ ಅಭ್ಯಾಸ ಮಾಡಿದ್ರೆ ಆತ್ಮಬಲ, ಮನೋಬಲ ಹೆಚ್ಚುತ್ತೆ. ಮತ್ತು ನಾವು ಜ್ಞಾನ ಚಿಂತನೆ ಮಾಡಿದ್ರೆ ನಮ್ಮ ಮನಸ್ಸಿನ ಶಕ್ತಿ ಹೆಚ್ಚುತ್ತೆ. ಜೊತೆಲಿ ಪರಿಸ್ಥಿತಿ ಪರಿಹಾರ ಆಗೋದು, ಸಮಾಧಾನವೂ ಸಹ ಆ ಜ್ಞಾನದಲ್ಲೇನೆ ಇರುತ್ತೆ. ಅದಕ್ಕೆ ಆತ್ಮಚಿಂತನೆ ಮತ್ತು ಜ್ಞಾನ ಚಿಂತನೆ, ಆತ್ಮಿಕ ವಿದ್ಯೆ ಚಿಂತನೆ ಮಾಡ್ತಾ ಇದ್ರೆ ಮತ್ತೆ ಹೊಸತನ ನಿಮ್ಮ ಜೀವನದಲ್ಲಿ ಬರುತ್ತೆ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.